ನಮಸ್ಕಾರ ಸ್ನೇಹಿತರೆ, ಮಕರ ರಾಶಿಗೆ ಶನಿಯ ಸಾಡೆ ಸಾತಿಯಿಂದ ಬಿಡುಗಡೆಯಾಗಿದೆ. ಆದರೆ ಈ ಒಂದು ಗುರು ಗೋಚಾರ ಫಲದಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಖಂಡಿತವಾಗಲೂ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀನಿ ನೋಡಿ. ಈ ಗುರು ಸಂಚಾರದಿಂದಾಗಿ ಆರೋಗ್ಯ, ವ್ಯಾಪಾರ, ವ್ಯವಹಾರ, ಮದುವೆ, ಜೀವನ ಹಾಗೆ ಭೂಮಿ ಖರೀದಿ ಯೋಗ ಎಲ್ಲವೂ ಕೂಡ ಪೂರ್ಣ ಬದಲಾಗುವಂತಹ ಸಾಧ್ಯತೆ ಕೂಡ ಇದೆ. ಗುರು ಗೋಚಾರ ಫಲದಿಂದಾಗಿ ಮಕರ ರಾಶಿಯ ಮೇಲೆ ಇರುವಂತಹ ಬದಲಾವಣೆಗಳು ಏನೇನು ಮತ್ತು ಗುರುಬಲ ಇಲ್ಲದೆ ಇದ್ದರೂ ಗುರು ಅನುಗ್ರಹವನ್ನು ಪಡೆಯುವುದು ಹೇಗೆ ಅಂತ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈ ವಿಡಿಯೋ ಮಕರ ರಾಶಿಯವರಿಗೆ ಬಹಳ ಮುಖ್ಯ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹಾಗೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮಕರ ರಾಶಿಯವರು ಬಹಳ ಸರಳ ಸ್ವಭಾವದವರಾಗಿರುತ್ತಾರೆ. ಯಾವುದೇ ಒಂದು ವೈಭೋಗ ಬೇಕು ಅಂತ ಇಲ್ಲ, ಪಡೆಯಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ಇದ್ದದರಲ್ಲಿ ನೆಮ್ಮದಿ ಪಡುವಂತಹ ರಾಶಿ ಈ ಒಂದು ಮಕರ ರಾಶಿ. ಇವರು ಕಾರ್ಯತತ್ವವನ್ನು ಅನುಸರಿಸುವಂತಹ ರಾಶಿಯಾಗಿರುತ್ತಾರೆ. ಸದಾ ಕೆಲಸ ಮಾಡುವ ಗುಣದವರಾಗಿರುತ್ತಾರೆ. ಸುಮ್ಮನೆ ಕೂರುವಂಥ ಗುಣ ಖಂಡಿತವಾಗಲೂ ಇವರಿಗೆ ಇರುವುದಿಲ್ಲ. ಹೋರಾಟದ ಗುಣವಿರುತ್ತೆ. ಸಾಹಸದ ಗುಣ ಹೆಚ್ಚಾಗಿ ಮಕರ ರಾಶಿಯಲ್ಲಿ ಇರುತ್ತೆ. ಮಕರ ರಾಶಿಯವರೇನಾದರೂ ಪಾಲಿಟಿಕ್ಸ್ಗೆ ಬಂದರೆ ತುಂಬ ಸಕ್ಸಸ್ ಆಗ್ತಾರೆ. ಹಾಗೆ ಕಡಿಮೆ ಕೋಪವಿರುತ್ತೆ. ಯಾವುದಾದರೂ ಕೆಲಸ ಹೇಳಿದರೆ ಪಟ್ಟು ಹಿಡಿದು ಕೆಲಸ ಮಾಡುವಂತಹ ಗುಣ ಮಕರ ರಾಶಿಯಲ್ಲಿ ಹೆಚ್ಚಾಗಿರುವಂಥದ್ದು. ಆಶಾವಾದಿಗಳಾಗಿರುತ್ತಾರೆ. ಪರಿಶ್ರಮ ಪಡುವಂತಹ ರಾಶಿ ಇದು. ಸುಮ್ಮನೆ ಯಾರೇನು ಮಾಡಿದ್ರು ಅಂತ ಮಾಡುವಂಥವರಲ್ಲ. ಕೆಲಸ ಮಾಡಿದರೆ ಪರ್ಫೆಕ್ಟ್ ಆಗಿರಬೇಕು ಅಂತ ಮಾಡುವ ರಾಶಿ. ಬಾಲ್ಯದಲ್ಲಿ ಬಹಳ ಕಷ್ಟವನ್ನು ಪಟ್ಟಿರುತ್ತಾರೆ. ಆ ಕಷ್ಟಕ್ಕೆ ಅನುಸಾರವಾಗಿ ಇವತ್ತಿನ ಅವರ ಸ್ಥಿತಿ ಇರುತ್ತೆ. ತುಂಬ ಕಷ್ಟಪಟ್ಟಿದ್ರೆ ತುಂಬ ಚೆನ್ನಾಗಿರ್ತಾರೆ. ಮಧ್ಯಮ ಕಷ್ಟ ಇದ್ದರೆ ಇವತ್ತು ಕೂಡ ಮಧ್ಯಮವಾಗೇ ಇರ್ತಾರೆ. 30 ವರ್ಷ ಕಳೆದ ನಂತರದಲ್ಲಿ ನಿಧಾನ ಯಶಸ್ಸು ಮಕರ ರಾಶಿಯವರನ್ನು ಹುಡುಕಿಕೊಂಡು ಬರುತ್ತೆ. ಹಾಗಾಗಿ ಇವರು 30 ವರ್ಷ ಆಗುವವರೆಗೂ ಬಹಳ ಕಷ್ಟ ನಷ್ಟ ಎಲ್ಲವನ್ನ ಅನುಭವಿಸಿರುತ್ತಾರೆ. 30 ವರ್ಷ ಆದಮೇಲೆ ನೀವು ಎತ್ತರಕ್ಕೆ ಇರುವ ಸಾಧ್ಯತೆ ಇದೆ. ಏಕಾಂತ ಪ್ರಿಯರು ಕೂಡ ಈ ಒಂದು ಮಕರ ರಾಶಿಯವರಾಗಿರುತ್ತಾರೆ. ಮಕರ ರಾಶಿಯಲ್ಲಿ ಜನಿಸಲು ಕಾರಣ ಕುಟುಂಬ, ಸ್ನೇಹಿತರ ಜೊತೆ ಪ್ರೀತಿ ವಾತ್ಸಲ್ಯದಿಂದ ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ಕುಟುಂಬದ ಜೊತೆ ಒಳ್ಳೆಯ ಕ್ಷಣಗಳನ್ನು ಕಳೆದಿರುತ್ತೀರಾ. ಆದರೆ ನೀವೇನಾದರೂ ಅವರಿಗೆ ಕೊಡುವಂತಹ ಪ್ರೀತಿಯಲ್ಲಿ ಕಮ್ಮಿ ಆಗಿದ್ದರೆ ಅದನ್ನು ಈ ಜನ್ಮದಲ್ಲಿ ನೀಡು ಅಂತ ಹೇಳಿ ಈ ಜನ್ಮ ನಿಮಗೆ ಪ್ರಾಪ್ತಿಯಾಗಿರುವಂಥದ್ದು. ಭೋಗಗಳನ್ನು ಅನುಭವಿಸಲು ನಿಮಗೆ ಸಾಧ್ಯವಾಗಲಿಲ್ಲ ಅಂದರೆ ಬರೀ ಕಷ್ಟಗಳೇ ಅಂತ ನೀವೇನಾದರೂ ಇದ್ದರೆ ಎಲ್ಲವನ್ನು ಅನುಭವಿಸುವಂತಹ ಅವಕಾಶವನ್ನು ಕೊಟ್ಟು ಮಕರ ರಾಶಿಯಲ್ಲಿ ಜನಿಸಲು ಕಾರಣವಾಗಿದೆ. ಮಕರ ರಾಶಿಯವರಿಗೆ ನಾಯಕತ್ವದ ಗುಣ ಇದೆ ಅಂತ ಗೊತ್ತೇ ಆಗೋದಿಲ್ಲ. ನಾವು ಸಾಮಾನ್ಯವಾಗಿ ನಾಯಕತ್ವ ಗುಣ ಅಂದ ಕೂಡಲೇ ಸಿಂಹ ರಾಶಿ ಅಂತ ಅನ್ಕೋತೀವಿ. ಆದರೆ ಮಕರ ರಾಶಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾಯಕತ್ವದ ಗುಣ ಇರುವಂಥದ್ದು ಯಾರಿಗೂ ಕೂಡ ಗಮನಕ್ಕೆ ಬರುವುದಿಲ್ಲ. ನನ್ನಿಂದಲೇ ಎಲ್ಲ ಕೆಲಸ ಆಗುತ್ತೆ ಎನ್ನುವಂತಹ ಭಾವ ಕೂಡ ಇವರಿಗಿರುತ್ತೆ. ಮನೆಯ ಯಜಮಾನನಂತೆ ಮಕರ ರಾಶಿಯವರು ವರ್ತಿಸುತ್ತಾ ಇರ್ತಾರೆ. ಕೋಮಲವಾದಂತಹ ಮನಸ್ಸು, ಕಾಮ್ನೆಸ್ ಅನ್ನುವಂಥದ್ದು ಕೂಡ ಮಕರ ರಾಶಿಯಲ್ಲಿ ಯಥೇಚ್ಛವಾಗಿ ಇರುವಂಥದ್ದು. ವಿಭಿನ್ನವಾದ ನಡತೆ ಅಂದರೆ 12 ರಾಶಿಗಳಲ್ಲಿ ವಿಭಿನ್ನವಾಗಿ ಯಾರಾದರೂ ಕಾಣ್ತಾರೆ ಅಂದರೆ ಖಂಡಿತವಾಗಲೂ ಅದು ಮಕರ ರಾಶಿಯವರೇ ಆಗಿರ್ತಾರೆ. ಶತ್ರುಗಳಿಂದ ವಂಚನೆಗೆ ಒಳಗಾಗುವ ಸಾಧ್ಯತೆ ಮಕರ ರಾಶಿಯವರಿಗೆ ಬಹಳ ಕಡಿಮೆ. ಯಾಕಂದರೆ ಅವರು ಬಹಳ ಎಚ್ಚರಿಕೆಯಿಂದ ಇರ್ತಾರೆ. ಅಷ್ಟು ಬೇಗ ಕಷ್ಟ ನಷ್ಟಗಳಿಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಗುಣ ಅವರಲ್ಲಿರುವುದಿಲ್ಲ. ತಮ್ಮ ಜೀವನದ ಗುರಿಯ ಕಡೆ ಮಾತ್ರ ಅವರ ಧ್ಯೇಯ, ಚಿತ್ತ ಎಲ್ಲವೂ ಇರುವಂಥದ್ದು. ಬೇರೆ ಏನೇ ಆಗಲಿ ನನಗೆ ಅದಕ್ಕೆ ಸಂಬಂಧವಿಲ್ಲ ಅನ್ನುವ ರೀತಿಯಲ್ಲಿರುತ್ತಾರೆ. ಮಕರ ರಾಶಿಯವರಿಗೆ ಗುರು ಗೋಚಾರ ಫಲದಿಂದಾಗಿ ಆಗುವಂತಹ ಬದಲಾವಣೆಗಳು ಏನು ಅಂತ ನೋಡೋದಾದರೆ, ಕೆಲಸದಲ್ಲಿ ಸ್ವಲ್ಪ ಲಾಭ ಆಗುವಂತಹ ಸಾಧ್ಯತೆ ಇದೆ. ಪ್ರಮೋಷನ್ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಕ್ಕಳಿಗೆ ಕೂಡ ಲಾಭ ಆಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಲಾಭ ಆಗುವಂಥದ್ದು ಅಥವಾ ಮಕರ ರಾಶಿಯವರ ಮಕ್ಕಳಿಂದ ನಿಮಗೆ ಲಾಭವಾಗುತ್ತೆ. ಯಾವ ರೀತಿ ಅಂದರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವಂತಹ ಸಾಧ್ಯತೆ, ಅಥವಾ 16 ವರ್ಷಕ್ಕಿಂತ ಒಳಪಟ್ಟ ಮಕ್ಕಳು ಯಾರಿರ್ತಾರೆ ಅವರ ದಶಾಭುಕ್ತಿ ಖಂಡಿತವಾಗಲೂ ಕೂಡ ತಂದೆ ತಾಯಿಗೆ ಅದರ ಪರಿಣಾಮ ಇರುತ್ತೆ. ಮಕ್ಕಳ ಜಾತಕದಲ್ಲಿ ಶುಭ ಇದ್ದರೆ ತಂದೆ ತಾಯಿಗೆ ಶುಭವಾಗುತ್ತೆ, ಅಶುಭ ಇದ್ದರೆ ತಂದೆ ತಾಯಿಗೆ ಅಶುಭ ಆಗುತ್ತೆ. ಹಾಗಾಗಿ ಮಕ್ಕಳ ಜಾತಕದಲ್ಲಿ ಒಳ್ಳೆಯ ಟೈಮ್ ಬಂದು ಅದರಿಂದಾಗಿ ಲಾಭ,
ಈಗ ಶುಕ್ರ ದಿಸೆ ಏನಾದರೂ ಮಕ್ಕಳಿಗೆ ಬಂತು ಅಂದರೆ ಅದರಿಂದ ಲಾಭ ಆಗುತ್ತೆ, ವೈಭೋಗ ಅನ್ನುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಆ ರೀತಿಯ ವೈಭವಗಳು ಕೂಡ ಮಕರ ರಾಶಿಯವರಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಆತುರತೆ ಅನ್ನುವಂಥದ್ದನ್ನು ಕಡಿಮೆ ಮಾಡಿ. ಹಾಗೆ ಸ್ವಲ್ಪ ವಾಹನ ಗಂಡಾಂತರ ಕೂಡ ಇದೆ. ಜೊತೆಗೆ ನಿಮ್ಮ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಕೂಡ ಇದೆ. ಮನೆಯನ್ನು ಕಟ್ಟುತ್ತಿದ್ದರೆ ಮನೆ ಪೂರ್ಣಗೊಳಿಸುವಂತಹ ಸಾಧ್ಯತೆ ಇದೆ. ಹಾಗೆ ವೃತ್ತಿಯಲ್ಲಿ ನಾನಾ ರೀತಿಯಾದಂತಹ ಲಾಭಗಳು, ಅನಿರೀಕ್ಷಿತ ಲಾಭಗಳು ಕೂಡ ಆಗುತ್ತೆ, ಬೋನಸ್ ಬರುತ್ತೆ. ಆತುರ ಅನ್ನೋದನ್ನು ಪಡಬೇಡಿ, ಇದರಿಂದ ನೀವು ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ನಿಧಾನವಾಗಿ ಯೋಚನೆ ಮಾಡಿ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಹಾಗೆ ಮುಂಗೋಪವನ್ನು ಆದಷ್ಟು ಕಡಿಮೆ ಮಾಡಿ ಬಹಳ ಸಮಾಧಾನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಇದರಿಂದ ನಿಮಗೆ ಬಹಳಷ್ಟು ಲಾಭವಿದೆ. ಇನ್ನು ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳುವುದು ಹೇಗೆ ಅಂತ ನೋಡೋದಾದರೆ, ಮಕರ ರಾಶಿಯವರು ಗುರು ಪೌರ್ಣಮಿಯ ದಿನ ಈ ಪರಿಹಾರವನ್ನು ಮಾಡಿದರೆ ಬಹಳ ಅದ್ಭುತವಾಗಿರುತ್ತಿತ್ತು. ಆದರೆ ಗುರು ಪೌರ್ಣಮಿ ಮುಗಿದಿದೆ, ಆದರೂ ಈಗೇನೂ ಸಮಯ ಮೀರಿಲ್ಲ. ನೀವು ಗುರುವಾರದ ದಿನ ಗುರುಮಠಕ್ಕೆ ಹೋಗಿ ಬಂದರೆ ತುಂಬ ಒಳಿತಾಗುತ್ತೆ. ಗುರುವಿನ ಪೂಜೆಯನ್ನು ಮಾಡಿ, ಗುರುವಿಗೇನಾದರೂ ಭಕ್ತಿಯಿಂದ ಹೂವು, ಹಣ್ಣು, ವಸ್ತ್ರ, ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ, ನಮಸ್ಕಾರ ಮಾಡಿ, ಮಂತ್ರಾಕ್ಷತೆಯನ್ನು ಪಡೆದು ಬಂದರೆ ಅದ್ಭುತವಾಗಿ ಗುರು ಅನುಗ್ರಹವಾಗುತ್ತೆ. ಅದನ್ನು ಹೊರತುಪಡಿಸಿ ನೀವು ಏನು ಮಾಡಬಹುದು ಅಂದರೆ, ನೀವು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಬನ್ನಿ, ಅಥವಾ ನೀವು ಶಿರಡಿಗೆ ಹೋಗಿ ಸಾಯಿಬಾಬಾ ದರ್ಶನ ಮಾಡಿ ಬನ್ನಿ, ಅಥವಾ ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯರ ದರ್ಶನ ಮಾಡಿ ಬನ್ನಿ. ಹೀಗೆ ಇನ್ನೂ ಹಲವಾರು ಗುರು ಸನ್ನಿಧಾನಗಳಿವೆ, ಅಲ್ಲಿ ಹೋಗಿ ದರ್ಶನವನ್ನು ಪಡೆದು ಪೂಜೆಯನ್ನು ಮಾಡಿಸಿ ಬಂದರೆ ಅತ್ಯುತ್ತಮ. ಇದಾವುದು ಆಗಿಲ್ಲ ಅಂದರೆ ನಿಮ್ಮ ಮನೆಯ ಹತ್ತಿರ ಇರುವಂತಹ ಗುರು ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ 28 ಪ್ರದಕ್ಷಿಣೆ ಹಾಕಿ, ಅಲ್ಲಿ ಅವತ್ತಿನ ದಿನ ಕಡ್ಡಾಯವಾಗಿ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ 1 kg ಕಡಲೆಕಾಳನ್ನು ಗಂಟು ಕಟ್ಟಿ, ಎಲೆ, ಅಡಿಕೆ, ತೆಂಗಿನಕಾಯಿ ದಕ್ಷಿಣೆ ಸಹಿತ ಗುರು ಸನ್ನಿಧಾನದಲ್ಲಿ ಅರ್ಪಿಸಿ ನಮಸ್ಕಾರ ಮಾಡಿ ಬಂದರೆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಇದು ಆಗಿಲ್ಲ ಅಂದರೆ ಮನೆಯಲ್ಲಿದ್ದರೂ ಕೂಡ ಆ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕುಳಿತುಕೊಂಡು ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ದತ್ತಾತ್ರೇಯರ ಸ್ತೋತ್ರಗಳು, ಗುರುಗ್ರಹದ ಅಷ್ಟೋತ್ತರ, ರಾಘವೇಂದ್ರ ಸ್ವಾಮಿಯ ಸ್ತೋತ್ರಗಳು, ಗುರುವಿನ ಸ್ತೋತ್ರಗಳನ್ನು ಪಠಣೆ ಮಾಡಿ ಅದ್ಭುತವಾದಂತಹ ಪರಿಹಾರವನ್ನು ನೀವು ಕಾಣಬಹುದು. ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಮೊದಲು ನೀವು ಈ ಕೆಲಸವನ್ನು ಮಾಡಿ ಬನ್ನಿ, ಯಾಕಂದರೆ ಈ ರೀತಿ ಮಾಡುವುದರಿಂದ ಖಂಡಿತವಾಗಲೂ ನಿಮಗೆ ಗುರುವಿನ ಬಲ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಬಹಳ ಜಾಸ್ತಿ. ಇನ್ನು ನೋಡಿದ್ರಲ್ಲ ಸ್ನೇಹಿತರೆ, ಮಕರ ರಾಶಿಯವರು ನಿಮ್ಮ ಜೀವನದ ಕಷ್ಟಗಳನ್ನು ಬಹಳ ಎದುರಿಸಿರುತ್ತೀರಾ. ಆ ಕಷ್ಟಗಳಿಂದ ಹೊರಬರಲು ಬಹಳ ಪ್ರಯತ್ನ ಪಡ್ತಾ ಇರ್ತೀರಾ. ನೀವು ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಖಂಡಿತವಾಗಲೂ ನಿಮಗೆ ಒಳಿತಾಗುತ್ತೆ. ಹಾಗೆ ಜೀವನದಲ್ಲಿ ಇನ್ನೂ ಯಶಸ್ಸನ್ನು ಪಡೆಯುತ್ತೀರಾ. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ.